ಒಂದನೊಂದು ಕಾಲದಲ್ಲಿ ವಯಸ್ಸಾದ ವ್ಯಕ್ತಿಯೊಬ್ಬ ಸಾಮಾನುಗಳನ್ನು ಹೊತ್ತುಕೊಂಡು ಬಸ್ ನಿಲ್ದಾಣದಲ್ಲಿ ಬಂದು ಇಳಿದನು. ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಟ್ಯಾಕ್ಸಿ ಡ್ರೈವರ್ಗೆ ಹೇಳಿದನು. ಟ್ಯಾಕ್ಸಿ ಡ್ರೈವರ್ ಹೇಳಿದ 200 ರೂಪಾಯಿ ಆಗುತ್ತದೆ ಎಂದು. ಆಗ ಆ ವ್ಯಕ್ತಿ ಬುದ್ಧಿವಂತಿಕೆಯನ್ನು ತೋರಿಸಿ ಹತ್ತಿರವಿರುವ ದೇವಸ್ಥಾನಕ್ಕೆ 200 ರೂಪಾಯಿ ಕೊಡಬೇಕೆ? ಟ್ಯಾಕ್ಸಿ ಡ್ರೈವರ್ಗಳು ಪ್ರಯಾಣಿಕರನ್ನು ದರೋಡೆ ಮಾಡುತ್ತಿದ್ದೀರಿ, ನಾನು 100 ರೂಪಾಯಿ ಮಾತ್ರ ಕೊಡುವೆ. ನಿಮಗೆ ಒಪ್ಪಿಗೆ ಇದ್ದರೆ ಬನ್ನಿ, ಇಲ್ಲದಿದ್ದರೆ ನನ್ನ ಸಾಮಾನುಗಳನ್ನು ನಾನೇ ಎತ್ತಿಕೊಂಡು ಹೊರಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಟ್ಯಾಕ್ಸಿ ಡ್ರೈವರ್ ಒಪ್ಪಲಿಲ್ಲ. ಆ ವ್ಯಕ್ತಿ ಬಹಳ ದೂರದವರೆಗೆ ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದ. ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಅದೇ ಟ್ಯಾಕ್ಸಿ ಡ್ರೈವರನ್ನು ನೋಡಿದ. ಸಹೋದರ, ಈಗ ನಾನು ಅರ್ಧಕ್ಕಿಂತ ಹೆಚ್ಚು ದೂರ ಬಂದಿದ್ದೇನೆ, ಈಗ ನೀವು ಎಷ್ಟು ಹಣವನ್ನು ತೆಗೆದುಕೊಳ್ಳುತ್ತೀರಿ ಎಂದು ಕೇಳಿದ. ಆ ವ್ಯಕ್ತಿಯ ಮಾತನ್ನು ಕೇಳಿ ಟ್ಯಾಕ್ಸಿ ಚಾಲಕ 400 ರೂಪಾಯಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಆ ವ್ಯಕ್ತಿ ಮತ್ತೆ ಕೇಳಿದ, ಮೊದಲು 200 ರೂಪಾಯಿ, ಈಗ 400 ರೂಪಾಯಿ ಯಾಕೆ ಎಂದು. ಆಗ ಟ್ಯಾಕ್ಸಿ ಡ್ರೈವರ್ ಉತ್ತರಿಸಿದ, ಸರ್, ನೀವು ಇಷ್ಟೊತ್ತು ಸಾಯಿ ದೇವಸ್ಥಾನದ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದೀರಿ, ಆದರೆ ಸಾಯಿ ದೇವಸ್ಥಾನವು ಇನ್ನೊಂದು ಬದಿಯಲ್ಲಿದೆ ಎಂದು ಹೇಳಿದ. ಆ ವ್ಯಕ್ತಿ ಏನನ್ನು ಮಾತನಾಡದೆ ಮೌನವಾಗಿ ಟ್ಯಾಕ್ಸಿಯಲ್ಲಿ ಕುಳಿತ. ಪ್ರೀತಿಯ ವೀಕ್ಷಕರೇ, ಯಾವುದಾದರೊಂದು ಕೆಲಸವನ್ನು ಗಂಭೀರವಾಗಿ ಆಲೋಚಿಸದೆ ಪ್ರಾರಂಭಿಸಿ ಶ್ರಮ ಮತ್ತು ಸಮಯ ವ್ಯರ್ಥ ಮಾಡಿ ಅರ್ಧಕ್ಕೆ ಬಿಡುತ್ತೇವೆ. ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳುವ ಮೊದಲು ನೀವು ಮಾಡುತ್ತಿರುವುದು ನಿಮ್ಮ ಗುರಿಯ ಭಾಗವೇ ಅಥವಾ ಇಲ್ಲವೇ ಎಂಬುದನ್ನು ಎಚ್ಚರಿಕೆಯಿಂದ ಯೋಚಿಸಿ. ದಿಕ್ಕು ಸರಿಯಾಗಿದ್ದರೆ ಮಾತ್ರ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ದಿಕ್ಕು ತಪ್ಪಿದ್ದರೆ ಎಷ್ಟೇ ಕಷ್ಟಪಟ್ಟರೂ ಪ್ರಯೋಜನವಾಗುವುದಿಲ್ಲ ಎಂಬ ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಡಿ. ಆದ್ದರಿಂದ ದಿಕ್ಕನ್ನು ನಿರ್ಧರಿಸಿ ಮತ್ತು ಮುಂದುವರಿಯಿರಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಕೈಗಳನ್ನು ಹಿಡಿಯುತ್ತದೆ.